ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನಕ್ಕೆ ನೀವು ಒಮ್ಮರೆ ಬಂದರಿ. ಎಲ್ಲಾರು ನಮಸ್ಕಾರ. ಇವತ್ತ ಮನೆ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ಪ್ರಸಿದ್ಧವಾದ ದೇವಸ್ಥಾನಕ್ಕ. ಅದೇ ದೇವಸ್ಥಾನ ಅಂದ್ರ ಕಲ್ಲೋಳಿ ಹನುಮಪ್ಪ. ಈ ದೇವಸ್ಥಾನ ಬಗ್ಗೆ ನಾನು ನಿಮಗೆ ಇತಿಹಾಸ ಹೇಳ್ಬೇಕಂದ್ರ 11ನೇ ಶತಮಾನದಾಗ ಈ ಜಾಗ ಅನ್ನೋದ ಒಂದು ಸ್ಮಶಾಂತರ ಇತ್ತು. ಗಿಡ ಗಂಟೆಗಳು ತುಂಬಿರೋ ಈ ಜಾಗದಾಗ ಇಲ್ಲಿ ಜನರ ರಾತ್ರಿ ಹೊತ್ತಲ್ಲ ಹಗಲು ಹೊಚ್ಚಕಟ್ಟು ಓಡಾಡಕ ಹಿಂದೇಟ್ ಹಾಕ್ತಾರಂತ ಇಲ್ಲಿ ಇತಿಹಾಸ ಐತಿ. ಇಂಥ ಸಂದರ್ಭದಾಗ ಒಮ್ಮೆ ಏನಕ್ಕೈತೆ ಅಂದ್ರ ಸಮರ್ಥ ಸದ್ಗುರು ರಾಮದಾಸ ಮಹಾರಾಜರು ತಮ್ಮ ಶಿಷ್ಯರೊಂದಿಗೆ ಕೂಡಿ ಆಂಜನೇಯ ಸ್ವಾಮಿ ಮೂರ್ತಿ ತಮ್ಮ ಕುದುರೆ ಮೇಲೆ ಇಟ್ಕೊಂಕೇಶದ ಮಹಾರಾಷ್ಟ್ರಕ್ಕೆ ಹೋಯ್ತಿರ್ತಾರ್ರಿ. ನಡು ಹಾದಿ ಒಳಗ ಸಂಜೆ ಹೋಗ್ಬಿಡ್ತೈತಿ. ಮತ್ತ ಕಲ್ಲೋಳಿಗೆ ಬರುವಷ್ಟ್ರಾಗ ಪೂರ ಕತ್ಲಾಕತಿ. ಆಮೇಲೆ ರಾಮದಾಸರ ಶಿಷ್ಯರಿಗೆ ಕುದುರೆ ಮೇಲೆ ಒರೆಸಿರುವ ಆಂಜನೇಯನ ಮೂರ್ತಿ ಕೆಳಗೆ ಇಳಿಸಾಕ್ ಹೇಳ್ತಾರು. ಆಮೇಲೆ ಸದ್ಗುರು ರಾಮದಾಸರು ವಿಶ್ರಾಂತಿಯ ಸಮಯದಲ್ಲಿ ಮಧ್ಯರಾತ್ರಿ ಒಂದು ಆಕರ್ಷಣೀಯ ಧ್ವನಿ ಕೇಳಿ ಬರ್ತೈತಿ. ಅದೇನಂದ್ರ, ನನ್ನನ್ನು ಇಲ್ಲೇ ಪ್ರತಿಷ್ಠಾಪಿಸಿ, ನಾನು ಇಲ್ಲೇ ಪ್ರತಿಷ್ಠಾಪನೆಗೊಳ್ಳುತ್ತೇನೆ. ಈ ಮಾತು ಕೇಳಿ ಸದ್ಗುರು ರಾಮದಾಸರ ಒಂದು ಕ್ಷಣ ಆಶ್ಚರ್ಯ ಆಗಿ ಹೋಗ್ತಾರ್ರಿ. ಸಾಕ್ಷಾತ್ ಆಂಜನೇಯನ ಈ ಮಾತು ಹೇಳಿದ್ರಂತಂದ ರಾಮದಾಸರ ಆಂಜನೇಯನ ಮೂರ್ತಿ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೋ. ಬಜರಂಗ್ ಬಲಿ ಅಂದ್ರನ ವಜ್ರದ ಶರೀರ ಇರುವ ಒಂದು ಬಲಿಷ್ಠವಾದ ದೇವರ, ಅದು ನಮ್ಮ ಆಂಜನೇಯ. ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆದ್ರ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಮತ್ತೆ ಯಾರ್ಯಾರು ಈ ವಿಡಿಯೋ ನೋಡತ್ತಾರಲ್ಲ ಜೈ ಆಂಜನೇಯ ಅಂತ ಕಮೆಂಟ್ ಹಾಕ್ರಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾನೆ. ಥ್ಯಾಂಕ್ ಯು ಸೋ ಮಚ್. ಸೂರ್ಯ ಚಂದ್ರ ಹುಟ್ಟೋದಿಲ್ಲ, ನೀನು ಕೊಡದೆ ಸಂದೇಶ.